ಹೌದಾ? ನಿಂಗೆ ಹಂಗೆ ಅನಿಸುತ್ತೆ ಅಂದರೆ ಅಂಥದ್ದೇನು ಹೇಳಿದ್ಲವಳು? ನೀವಿಬ್ರು ತುಂಬ ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ, ಸಂಜೆ ಒಂದು ಪಾರ್ಟಿ ಇಟ್ಕೊಳ್ಳೋಣ, ಸೆಲೆಬ್ರೇಟ್ ಮಾಡೋಣ ಅಂತೆಲ್ಲ ಏನೇನೋ ಮಾತಾಡೋದು ಮಾಮ್ಸ್. ಆದರೆ ನನಗದು ನ್ಯಾಚುರಲ್ ಅಂತ ಅನ್ನಿಸ್ತಿಲ್ಲ. ತುಂಬ ಪ್ಲಾಸ್ಟಿಕ್ ಮಾತುಗಳ ಥರ ಅನ್ನಿಸ್ತಾ ಇತ್ತು. ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಮ್ಮ. ಇವತ್ತೇ ದುಡ್ಡು ಬರ್ತಿದೆ, ಇವತ್ತೇ ಕೆಂಚಯ್ಯ ರಿಲೀಸ್ ಆಗಿದ್ದಾನೆ, ಆ್ಯಂಡ್ ಇವತ್ತೇ ಭೂಮಿಕಾ ನನ್ನ ಹತ್ರ ಬಂದು ನಾಜೂಕಾಗಿ ಪಾರ್ಟಿ ಮಾಡೋಣ, ಸೆಲೆಬ್ರೇಟ್ ಮಾಡೋಣ ಅಂತಂತಾಳೆ. ಈ ಮೂರನ್ನು ಲಿಂಕ್ ಮಾಡಿ ನೋಡಿದ್ರೆ ಮಾಮ್ಸ್ ನನಗೆ ಎಲ್ಲೋ ಒಂದು ಕಡೆ ಡೇಂಜರ್ ಅಲಾರಾಮ್ ಹೊಡಿತಾರೆ. ಅದು ನಿಜಾನೇ ಅನ್ನು. ನಿಂಗೆ ಹಂಗೆ ಅನಿಸುತ್ತೆ ಅಂದರೆ ಇದರ ಹಿಂದೆ ಏನೋ ಹಕೀಕತ್ ಇದೆ ಅಂತ ಅರ್ಥ. ಅದೇನು ಅಂತ ನಾವು ತಿಳ್ಕೊಬೇಕು ಕಣೋ. ತಲೆಯಲ್ಲಿ ಹುಳನ ಜಾಸ್ತಿ ಹೊತ್ತು ಇಟ್ಕೋಬಾರ್ದು ಮಾಮ್ಸ್, ಬ್ರೈನ್ನ ಕೊರೆದು ಬಿಡುತ್ತೆ. ಕ್ಲಿಯರ್ ಮಾಡ್ಕೋತೀನಿ. ಹಲೋ ನೋಡು, ನಿನಗೆ ಒಂದು ನಂಬರ್ ಕಳಿಸ್ತೀನಿ. ಆ ನಂಬರ್ದು ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡಿ ನನಗೆ ಇಮಿಡಿಯೇಟಾಗಿ ಕಳಿಸ್ಬೇಕು. ಓಕೆ. ಕಳ್ಸಾಯ್ತು. ನೋಡ ಭೂಮಿಕಾ ಮತ್ತೆ ಬ್ರೋ ಇಬ್ರು ಎಲ್ಲಿದ್ದಾರೆ ಅಂತ. ಇದೊಂದು ಮಾಡೇ ಗೋಡೌನ್ ಜಾಗ. ಈ ಗಾಡಿ ಇಲ್ಲಿಗೆ ಬಂದು ಇವ್ರೇನು ಮಾಡ್ತಾ ಇದ್ದಾರೆ? ಮಾಮ್ಸ್ ಎಡವಟ್ಟಾಗೋಯ್ತು ಮಾಮ್ಸ್. ಏನಾಯ್ತು ಅಳಿಮಯ್ಯ? ನನ್ನ ಡೌಟ್ ನಿಜ ಆಯಿತು. ಅವರಿಬ್ರು ನಮ್ಮ ಹಳೆ ಫ್ಯಾಕ್ಟ್ರಿ ಹತ್ರನೇ ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಹೀಗೇನೋ ಮಾಡ್ತೀಯಾ? ಗೊತ್ತಾಗ್ತಾ ಇಲ್ಲ ಮಾಮ್ಸ್. ಮಾಮ್ಸ್, ಈ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂತಾರೆ ಗೊತ್ತಾ? ಅದು ಇದಕ್ಕೆ ಹೇಳೋದು. ನಮ್ಮ ಪ್ರೀತಿಯ ಭೂಮಿಕಾದ್ಕೆ ಇವತ್ತು ನನಗೆ ಇಂಟ್ ಕೊಡದೆ ಹೋಗಿದ್ದಿದ್ರೆ ತುಂಬ ದೊಡ್ಡ ಎಡವಟ್ ಆಗ್ತಿತ್ತು ಮಾಮ್ಸ್. ಅವರಿಬ್ಬರು ಅಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನೋಡು ನಾನೇನು ಗೇಮ್ ಮಾಡ್ತೀನಿ ಅಂತ. ಏನೋ ಹೇಳ್ತಾ ಇದೆಯಾ? ವೇಟ್ ಆ್ಯಂಡ್ ವಾಚ್ ಮಾಮ್ಸ್, ವೇಟ್ ಆ್ಯಂಡ್ ವಾಚ್. ಸರ್ ಹೇಳಿ ಸರ್. ಹಲೋ, ಎಲ್ಲಿದ್ದೀರಾ ಸರ್? ನೀವು ಹೇಳಿದ ಲೊಕೇಶನಲ್ಲೇ ಇದ್ದೀನಿ ಸರ್. ನೋಡಿ, ನಾನು ಹೇಳೋದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಹಾಗೆ ಸುಮ್ಮನೆ ಯಾರ ಜೊತೆನೋ ಕ್ಯಾಶುಯಲ್ ಆಗಿ ಮಾತಾಡ್ತಿರೋ ಥರ ಕಾರಿಂದ ಕೆಳಗಿಳಿ. ಯಾಕೆ ಸರ್? ಇಳೀರಿ, ಹೇಳ್ತೀನಿ. ಓಕೆ ಸರ್. ಎಲ್ಲ ನೋಡ್ತಾ ಇರೋ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಗ್ಯಾರಂಟಿ ಯಾರೋ ನನ್ನ ಕ್ಲೋಸ್ ಸರ್ಕಲಲ್ಲಿ ಏನೋ ಮಾಡ್ತಾ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ ಮೋರೆ, ನಿಮ್ಮ ಮೈದ ಜಯದೇವ್ ಅವರು. ಯಾರು ಮಾಡ್ತಾ ಇರ್ಬೋದು? ಸರ್ ಇಳಿದೆ ಸರ್, ಹೇಳಿ ಸರ್. ಹಾಗೆ ಮಾತಾಡ್ತಾ ಸ್ವಲ್ಪ ಮುಂದಕ್ಕೆ ಹೋಗಿ. ಸರಿ ಸರ್. ಸಡನ್ನಾಗಿ ತಿರುಗಿ ನೋಡೋಕೆ ಹೋಗಬೇಡಿ. ಯಾರೋ ನಿಮಗೆ ಗೊತ್ತಿರೋರು, ಪರಿಚಯದವ್ರ ಹತ್ರ ತುಂಬ ಕ್ಲೋಸ್ ಆಗಿ ಮಾತಾಡ್ತಿರೋ ಥರ ಹಾಗೆ ಹಿಂದಕ್ಕೆ ತಿರುಗಿ ನೋಡಿ. ಸರ್ ನೋಡಿದೆ ಸರ್. ಈಗ ನಿಮ್ಮ ಎದುರುಗಡೆ ಯಾವುದಾದ್ರೂ ಕಾರ್ ಇದೆಯಾ? ಸರ್ ಯಾವುದೋ ಒಂದು ವೈಟ್ ಕಲರ್ ಕಾರ್ ಇದೆ ಸರ್. ಹಾಗೆ ಸುಮ್ಮನೆ ಇದೇ ಥರ ಕ್ಯಾಶುವಲ್ ಆಗಿ ಮಾತಾಡ್ತಾ ಮುಂದಕ್ಕೆ ಹೋಗಿ ಕಾರ್ ಒಳಗಡೆ ಯಾರಿದ್ದಾರೆ ಅಂತ ಒಂಚೂರು ನೋಡಿ. ಯಾಕೆ ಸರ್? ಹೇಳ್ದಷ್ಟು ಮಾಡ್ರಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್. ಯಾಕೆ ಈ ಕಡೆ ಬರ್ತಾರೆ? ಸರ್ ದಿವಾನ್ ಸರ್ ಮತ್ತು ಅವ್ರು ಹೆಂಡ್ತಿ ಇದ್ದಾರೆ. ನೀವು ಅಲ್ಲಿಗೆ ಬರ್ತಿದ್ದೀರಾ ಅಂತ ನಮ್ಮ ಅಣ್ಣಂಗೆ ಹೇಗೆ ಇನ್ಫಾರ್ಮೇಷನ್ ಲೀಕ್ ಆಯಿತು? ಇಲ್ಲ ಸರ್, ನಾವು ಯಾರಿಗೂ ಈ ವಿಷಯನ ಲೀಕ್ ಮಾಡಿಲ್ಲ ಸರ್. ಕ್ಯಾಶ್ನ ತರಿಸಿ ನಾನೇ ಇಲ್ಲಿಗೆ ತೊಗೊಂಬಂದೆ ಸರ್. ನಿಮ್ಮ ಬ್ರದರ್ ಯಾಕೆ ಬಂದರು ಅಂತ ಗೊತ್ತಿಲ್ಲ ಸರ್. ಅವರಿಗೆ ಎಲ್ಲ ವಿಷಯ ಗೊತ್ತಾಗಿನೇ ಅಲ್ಲಿ ಬಂದಿರೋದು. ಅದು ಹೇಗೆ ಅನ್ನೋದು ನನಗೆ ಗೊತ್ತಾಗಬೇಕು. ಅವ್ರು ಹೇಗೆ ಬಂದರು ಅಂತ ನಮಗೆ ಗೊತ್ತಿಲ್ಲ ಸರ್. ಈ ವಿಷಯನ ನಾವು ತುಂಬ ಗುಟ್ಟಾಗಿಟ್ಟಿದ್ವಿ ಸರ್. ಸರಿ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಹೇಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಅದೇ ಥರ ವಾಪಸ್ಗೆ ಹೋಗಿ ಗಾಡಿ ಹತ್ತಿ. ಓಕೆ ಸರ್.
ಅರ್ಥ ಆಯ್ತಾ? ಮೂವ್. ಆಮೇಲೆ ಡೌಟ್ ಬಂದಿದೆ ಅನ್ಸ್ತಾ. ಸರ್, ನಿಮ್ಮ ಅಣ್ಣ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸರ್. ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಹೋಗು. ಸ್ಟ್ರೈಟು. ಇದೇನಿತ್ತು? ಸಿಗ್ನಲ್ ಹೋಯ್ತಲ್ಲ. ಯಾವ ಕಡೆ ಹೋಗಿರ್ಬೋದು ಇವರು? ಈ ಕಡೆ ಟ್ರೈ ಮಾಡೋಣ. ಹೋಗಿ ಬೇಗ ಸ್ಪೀಡಾಗಿ ಹೋಗಿ, ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅವರು. ಏನಿದು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಮುಖ ಒಣಗಿಸ್ಕೊಂಡು ಕೂತಿದ್ರಿ, ಈಗ ನೋಡಿದ್ರೆ ದಿಢೀರ್ ಅಂತ ಇಷ್ಟೊಂದು ಖುಷಿಯಾಗಿಬಿಟ್ಟಿದ್ದೀರಾ. ಏನು ಕಾರಣ? ಏನಿಲ್ಲ ಮಲ್ಲಿ, ನನಗೆ ಮಗುದೇ ಟೆನ್ಷನ್ ಆಗಿತ್ತು. ಮಗುಗೆಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೋ, ಏನಾದರೂ ತೊಂದರೆ ಆಗಿರುತ್ತೆ ಅನ್ನೋ ಟೆನ್ಷನಲ್ಲಿದ್ದೆ. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೆ. ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ನಮಗೆ ಧೈರ್ಯ ತುಂಬಿದ್ರು, ಮಗು ಏನೂ ಆಗಿಲ್ಲ, ಅದು ಆರೋಗ್ಯವಾಗಿದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೆ ಅದೇ ಖುಷಿಲಾಗೇ ಇದ್ದೆ. ಹ್ಞೂ ರೀ, ನನಗೂ ಅದೇ ತಲೆ ಬಿಸಿ ಆಗ್ಬಿಟ್ಟಿತ್ತು. ಡಾಕ್ಟ್ರು ಹಂಗೆ ಹೇಳಿದ್ರಲ್ಲ, ನನಗೂ ಸಾನೇ ಖುಷಿ ಆಯಿತು. ಮತ್ತು ನನಗೆ ಗಂಡು ಮಗು ಆದರೆ ಅದು ನಿಮ್ಮ ಥರನೇ ಇರಬೇಕು ಅಂತ ಆಸೆ ಐತೆ. ನಿಮಗೂ ನನ್ನ ಥರನೇ ಮಗಿನ ವಿಚಾರದಾಗ ಏನಾರ ಆಸೆ ಐತಾ? ಆಮಲ್ಲಿ ಮಗುಗೆ ತಂದೆಯಾಗಿ ನನಗೆ ಆಸೆ ಇರೋದಿಲ್ವಾ? ಏನು ಕೇಳ್ತೀಯ ನೀನು? ನನಗೂ ಅಷ್ಟೇ ಒಂದು ಆಸೆ ಇದೆ. ಏನಾದರೂ ಹೆಣ್ಮಗು ಆದರೆ ಆ ಮಗು ತೇಟ್ ನೋಡೋದಕ್ಕೆ ನಿನ್ನ ಥರನೇ ಇರಬೇಕು ಅಂತ ಆಸೆ ನನಗೆ. ಮಲ್ಲಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಟೈಮ್ ಆಯಿತು, ನಾನು ನೋಡ್ತೀನಿ, ಬೇಗ ಬರ್ತೀನಿ. ಹ್ಞೂ ರೀ, ಹುಷಾರಾಗಿ ಹೋಗಿ ಬನ್ನಿ. ಹೇ ಮಲ್ಲಿ, ಯಾರಾದರೂ ಜಯದೇವ್ ಎಲ್ಲಿ ಅಂತ ಕೇಳಿದ್ರೆ ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳು, ಆಯಿತಾ? ಯಾಕಂತ ಸುಳ್ಳು ಹೇಳಬೇಕು? ಮಲಿ, ಈಗ ಯಾಕೆ ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ ಮಲಿ. ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ವಾ, ಸದ್ಯಕ್ಕೆ ನೀನು ನಾನು ಹೇಳಿದಾಗ ಮಾಡು, ಬಂದ ಮೇಲೆ ಏನು ವಿಚಾರ ಅಂತ ಹೇಳ್ತೀನಿ. ಹಾಂ ರೀ, ಏನು ತೊಂದರೆ ಇಲ್ಲ ತಾನೇ? ಏನು ಮಲಿ, ನೀನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ತೊಂದರೆ ಬಗ್ಗೆ ಮಾತಾಡ್ತೀಯಲ್ಲ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಅಷ್ಟೊಂದು ಕನ್ಸರ್ನ್, ನಿನ್ನ ಫೀಲಿಂಗ್ಸು ನನಗೆ ಅರ್ಥ ಆಗತ್ತೆ ಮಲ್ಲಿ. ನಿಜ ಹೇಳ್ತೀನಿ ಮಲ್ಲಿ, ನಿನ್ನ ಪಡೆಯೋದಕ್ಕೆ ನಾನು ಒಂದು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಐ ಆಮ್ ರಿಯಲಿ ಲಕ್ಕಿ ಮಲ್ಲಿ, ನೀ ನನಗೆ ಸಿಕ್ಕಿದ್ದಕ್ಕೆ. ಐ ಲವ್ ಯು. ಸರಿ ಮಲ್ಲಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹುಷಾರು. ನೀನು ಹುಷಾರು. ಬಂದು ಎಷ್ಟೊತ್ತಾಯಿತು, ಏನು ಮೂಮೆಂಟ್ ಇಲ್ವಲ್ಲ? ಇರಿ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ, ನೀವು ಹೋದ್ರೆ ರಿಸ್ಕ್ ಆಗುತ್ತೆ, ನಾನು ಹೋಗಿ ಬರ್ತೀನಿ. ರಿಸ್ಕ್ ಏನೂ ಆಗಲ್ಲ, ನಾನು ಸುಮ್ಮನೆ ಹಾಗೆ ಫೋನಲ್ಲಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗಿ ನೋಡ್ಕೊಂಡ್ಬರ್ತೀನಿ ರೀ.
ಕಾರಲ್ಲಿ ಯಾರೂ ಇಲ್ಲ. ಯಾರೂ ಇಲ್ವಾ? ಎಲ್ಲೋದ್ರು ಮತ್ತೆ? ಮೋಸ್ಟ್ಲಿ ನಾವು ಫಾಲೋ ಮಾಡ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಎಸ್ಕೇಪ್ ಆಗಿದ್ದಾರೆ. ಐ ಮಿಸ್ ದಮ್. ಛೇ, ಗೌತಮ್ ಅವರೇ, ಈ ಕೆಲಸ ಅಂತೂ ಆಗಿಲ್ಲ. ಅಟ್ಲೀಸ್ಟ್ ಕೆಂಚನ್ ಮೀಟ್ ಮಾಡೋಣ. ಸರಿ ಕರ್ಸಿ. ಮೊರೆ ಹೇಳಿ. ಕೆಂಚ ಎಲ್ಲಿದ್ದೀರಾ? ಮೊರೆ ಇಲ್ಲಿ ಸೋಮಾಪುರ ತಾವ್ ನಡ್ಕೊಬತ್ತವನೇ ಮೊರೆ. ಸರಿ, ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಆಯ್ತಾ ಮೊರೆ. ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ. ಜಾಗ ಕಂಪ್ಲೀಟಾಗಿ ಸೇಫ್ ಆಗಿದೆ, ಏನೂ ತಲೆ ಕೆಡ್ಸ್ಕೋಬೇಡಿ. ಒಳಗಡೆ ಹೋಗಿ ನಮ್ಮ ಹುಡುಗರು ಇರ್ತಾರೆ, ಸೇಫ್ ಆಗಿರ್ತೀರ. ನಾನು ಬರ್ತೀನಿ. ಓಕೆ ಸರ್. ಸರ್, ಜಯದೇವ್ ಅವ್ರು ಕಳಿಸಿ. ಬಾಸ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಕಿಂಚ ಇದ್ದಂಗಿದ್ದಾನೆ, ಅವನೇನೆ. ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಯಾವನೇ ನೀನು? ಬುದ್ಧಿ ಇಲ್ಲ ನಿನ್ಗೆ? ಗುತ್ತಿಗೆ ಬರ್ತಾ ಇದೆಯಾ? ಕೇಳಕ್ಕೆ? ಓ ನಾನು ನಿನ್ನನ್ನು ಬಿಡ್ತಾನೆ ಅಂತ ಜೈಲ್ ಹತ್ರ ಹೋಗಿದ್ರೆ ನೀನು ಆಲ್ರೆಡಿ ರಿಲೀಸ್ ಆಗಿ ರೋಡಲ್ಲಿ ಓಡಾಡ್ಕೊಂಡು ನಿಂತಿದ್ಯಾ. ಯಾವಳ ಲೇಡಿ ಅಂತ ಬಿಡ್ಸಿದ್ದು? ಯಾರೋಳು ದಣಿ? ಅದು ಯಾರೋಳು? ದಣಿ, ನನ್ನ ಹೆಂಡ್ರು ದಣಿ. ಏನಾಗಿದ್ದಾಗ ನಿಮ್ಮನ್ಗೆ ಫೋನ್ ಮಾಡಿ ಕಾಡ್ದೆ ಬೇಡ್ದೆ ಬುಡ್ಸಿ ಅಂತ ನೀವು ಮನ್ಸಿಗೆ ಹಾಕಲ್ಲ. ಆಮೇಲೆ ನನ್ನ ಹೆಂಡ್ತಿ ಯಾರೋ ಕೈಯೋ ಕಾಲೋ ಹಿಡ್ದು ಬಿಡ್ಸೋದು ದಣಿಯರ. ಹೆಂಡ್ತಿ ಬಿಡಿಸಿದ್ಲ? ಹೆಂಡ್ತಿ ಕೈಲಿ ಬಿಡಿಸ್ಕೊಂಡಿದ್ಯ ನೀನು? ಅವತ್ತೇನೋ ಫೋನಲ್ಲಿ ಎಗರಾಡ್ತಿದ್ದ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ನಿಮ್ಮನ್ನ ಮನೆಯಿಂದ ಆಚೆ ಹಾಕಿಸ್ತೀನಿ ಅಂತಿದ್ದ. ದೊಡ್ಡ ಡಾನ್ ಥರ ಆಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯೋ? ಏನ್ ದಣಿಯರ ಹಿಂಗ್ ಮಾತಾಡ್ತಿದ್ದಾರೆ? ನಾನು ಬಡವ ದಣಿ, ನಾನು ಏನ್ ಮಾಡಕ್ಕಾಗ್ತದ ದಣಿ? ಜೈಲಾಗಿದ್ನಲ್ಲ, ಎಲ್ಲಿ ಜೀವನ ಪರ್ಯಂತ ಜೈಲೆಲ್ಲ ಕೊಳಿಬೇಕಾಯ್ತದೋ? ಹೆಂಡತಿ ಮಕ್ಳು ಮಕ್ಕ ನೋಡಕ್ಕೆ ಆಗಲ್ವ ಅಂತ ಭಯಕ್ಕೆ, ಆತಂಕಕ್ಕೆ ಇದನ್ನ ಮಾತಾಡ್ಬಿಟ್ಟಿದ್ದೀನಿ. ಅದೆಲ್ಲ ಮನ್ಸ್ಗೆ ಹಾಕಬಿಟ್ಟಿದ್ದೀನಿ. ಇದೊಂದು ಕಿತ್ತ ನನಗೆ ಸಮಸ್ಬಿಟ್ಟಿದ್ದೀನಿ. ನಾನು ಊರಿಗೋಗಿ ನೆಮ್ಮದಿಯಾಗಿ ಜೀವನ ಮಾಡ್ಬಿಡ್ತಿದ್ದೀನಿ. ಕಾಲಕ್ಕೆ ಬೀಳ್ತೀನಿ, ಹಂಗ ಊರಿಗೋಗಿ ಸಂಖ್ಯೆ ಅವತ್ತು ನೀನು ಮಾತಾಡಿದ ಮಾತಿಗೆ ನಿನ್ನ ಸಿಗದಾಕೋಷ್ಟು ಕೋಪ ಬಂದಿತ್ತು. ಆದ್ರೆ ಈಗ ನೀನು ಆಡ್ತಿರೋ ನೋಡಿದ್ರೆ ಪಾಪ ಅನ್ಸುತ್ತೆ. ಬಂದೇ ಇರು. ಒಂದು ಸ್ವಲ್ಪ ದಿನನಾದ್ರೂ ನೀನು ನನಗೆ ನಿಯತ್ತಾಗಿ ಕೆಲಸ ಮಾಡಿ. ಅದಕ್ಕೆ ಇದು ತಗೋ. ಬೇಡದಣಿ, ಈ ದುಡ್ಡೆಲ್ಲ ಹಾಕ್ದೇನೆ, ಇದೆಲ್ಲ ಏನು ಬಿಡಿ, ಈ ದುಡ್ಡ ನೀವೇ ಮಾಡಿ ಕಳಿದೀನಿ. ನನ್ನ ಬಿಟ್ಬಿಡ್ತೀನಿ, ಊರಿಗೆ ಹೊಟ್ಟೋಯ್ತೀನಿ. ಊರಿಗೆ ಹೋಗ್ಲಿ, ಇನ್ಯಾವತ್ತು ಈ ಕಡೆ ಬರಬಾರ್ದು ಅಂತಾನೆ ಕೊಡ್ತಾ ಇರೋದು ಇದು. ನಿನ್ನ ಋಣದಲ್ಲಿ ನಾನು ಯಾಕೋ ಇರಲಿ? ತಗೋ. ಬೇಡದಣಿ, ಹಿಡ್ಕೊಂಡೆ ನೋಡು, ಇದ್ದೇ ಲಾಸ್ಟ್. ಈ ದುಡ್ಡು ತಗೊಂಡು ಬಸ್ ಹಿಡ್ಕೊಂಡು ಸೀದಾ ಚಿಕ್ಕಮಂಗ್ಳೂರ್ಗೆ ಹೋಗಿ ಸೇರ್ಕೊಬೇಕು. ಇನ್ಯಾವತ್ತೂ ಈ ಕಡೆ ತಲೆ ಹಾಕು ಮಲಗಬಾರ್ದು. ನನ್ನ ಹತ್ರ ಇನ್ನೊಂದು ಸಲ ಏನಾದರೂ ಬಾಲ ಬಿಚ್ಚೋದಕ್ಕೆ ನೋಡಿದ್ರೆ ಕಟ್ಟು ಮಾಡ್ಬಿಡ್ತೀನಿ. ಇಲ್ಲ ದಣಿ, ಹಂಗೆ ಬರ್ತೀನಿ. ಕೆಂಚ, ನಾನು ನಿನಗೆ ಕಾಲ್ ಮಾಡಿದಾಗ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಅಂದಮೇಲೆ ಈ ಫೋನ್ ಯಾರ್ದು? ದಣಿ, ಅದು ನನ್ನ ಜೈಲಾಗಿದ್ದಾಗ ಪೊಲೀಸ್ ತಗಿಸ್ಕೊಂಡು ಫೋನ್ ಮಾಡ್ತಿದ್ದೆ. ಇದು ನಾನು ಹೊಸ ನಂಬರ್ ತಗೊಂಡಿವ್ನಿ. ಹ್ಞೂ ದಣಿ, ಹೊಸ ಸಿಮ್ ಹಾಕೊಂಡಿವ್ನಿ. ಹೊಸ ನಂಬರ್?
ಮಗನೇ ನನಗೆ ಆವಾಜ್ ಬಿಡ್ತೀಯಲ್ಲ, ಇದೇ ಕಂಡ್ಲಾ ನಿನಗೆ? ಬಿಡಾಕಿಲ್ಲ ನಿನ್ನ, ಸರಿಯಾಗಿ ಮಾಡ್ತೀನಿ. ಹಾಂ ಮಧು ಹೇಳಿ. ಸರ್ ಎಲ್ಲಿದ್ದೀರಾ? ಹೋಗಿದ್ದ ಕೆಲಸ ಏನಾಯಿತು? ಮಧು ನೀವು ಕೊಟ್ಟಿದ್ದ ಇನ್ಫಾರ್ಮೇಷನ್ ಪಕ್ಕ ಇತ್ತು, ನಾವು ಫಾಲೋ ಮಾಡ್ಕೊಂಡು ಬಂದ್ವಿ. ಅವ್ರಿಗೆ ಮೋಸ್ಟ್ಲಿ ನಾವು ಫಾಲೋ ಮಾಡ್ತಾ ಇರೋದು ಗೊತ್ತಾಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಓಶೆ, ವೆಹಿಕಲ್ ಇಲ್ಲೇ ಇದೆ, ಬಟ್ ಯಾರೂ ಇಲ್ಲ ವೆಹಿಕಲಲ್ಲಿ. ನನಗೂ ನನ್ನ ಡೌಟ್ ನಿಜನೇ ಆಯಿತು ಸರ್. ಈಗ ಹಾಕ್ಬೋದು ಅಂತ ನೀವು ಕಳಿಸಿದ್ರಲ್ಲ, ಅವ್ರ ಹತ್ರ 2 GPS ಟ್ರ್ಯಾಕರ್ಸ್ನ ಇಟ್ಕೊಂಡಿದ್ದೆ. ಒಂದನ್ನು ಕಾರೇ ಫಿಕ್ಸ್ ಮಾಡಿದ್ದೆ, ಇನ್ನೊಂದನ್ನು ಆ ದುಡ್ಡಿರೋ ಬ್ಯಾಗಲ್ಲಿ ಇಟ್ಟಿದ್ದೆ ಸರ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹಾಂ ಸರ್, ಅದರ ಟ್ರ್ಯಾಕಿಂಗ್ ನನ್ನ ಹತ್ರ ಇದೆ. ನಿಮ್ಗೆ ಆಕ್ಸೆಸ್ ಕೊಡ್ಲಾ? ಪ್ಲೀಸ್ 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 ಕಳಿಸಿ. ಓಕೆ ಸರ್. ಏನಾಯ್ತು? ಅವನು GPS ಟ್ರ್ಯಾಕರ್ನ ವೆಹಿಕಲ್ಗೊಂದು ಮತ್ತೆ ದುಡ್ಡಿತ್ತಲ್ಲ ಆ ಬ್ಯಾಗನ್ನು ಕೂಡ ಹಾಕಿದ್ದಂತೆ. ಸೊ ಈ ಸೆಂಡಿಂಗ್ ದಟ್ ಟ್ರ್ಯಾಕರ್. ಯಾ ನೋಡೋಣ. ವಾಟ್ ಇದು ನಮ್ಮ ಮಹದೇವಪುರ ಫ್ಯಾಕ್ಟ್ರಿ ಗೋಡನ್ ರೋಡ್ ತೋರಿಸ್ತಾ ಇದ್ದಿಲ್ಲ. ನೋಡೋಣ. ನಾನು ಕೆಂಚಾಗ ಎಲ್ಲಿ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ. ಒಂದು ನಿಮಿಷ ಇರಿ. ಹೇಳಿ ಅಮ್ಮವ್ರೆ. ಹಲೋ ಕೆಂಚ, ಎಲ್ಲಿದ್ದೀರಾ? ಅಮ್ಮವ್ರೆ ನಾನಿಲ್ಲಿ ಮಾದೇಪುರ ತಗೋತಾವನೆ. ಓಕೆ, ಅಲ್ಲೇ ಮಾದೇಪುರದಲ್ಲಿ ಗೌತಮ್ ದೇವ್ ಅವ್ರದ್ದು ಒಂದು ಗೋಡೌನ್ ಇದೆ. ನೀವು ಅಲ್ಲೇ ಬಂದ್ಬಿಡಿ, ನಾವು ಅಲ್ಲೇ ಬರ್ತಿದ್ದೀವಿ. ಆಗ್ಲಿ ಅಮ್ಮವ್ರೆ, ಕೇಳ್ಕೊ ಬಂದ್ಬಿಡ್ತೀನಿ. ಮಾದೇಪುರ ತಾವೆ ಅಂದ್ರೆ ನಾನು ನಿಮ್ಗಿಂತ ಮುಂಚೆನೆ ಬಂದಿರ್ತೀನಿ, ಬನ್ನಿ. ಓಕೆ ಸರಿ ಅಮ್ಮವ್ರೆ. ಓಕೆ. ಅತ್ತೆ, ನಾನು ಸ್ವಲ್ಪ ಸ್ಟುಡಿಯೋ ಹತ್ರ ಹೋಗಿ ಬರ್ತೀನಿ. ಹೋಗಮ್ಮ, ಮಾತಾಡು. ಮಹಿಮಾ, ಹೊರಟೆ ಬಿಟ್ಟಿಯಾ? ಹಾಂ ಅತ್ತೆ. ಕಂದ, ನಿನ್ಗೊಂದು ವಿಷಯ ಹೇಳಬೇಕು. ನೀನು ಅಪ್ಸೆಟ್ ಆಗಲ್ಲ ತಾನೆ? ಅಂದರೆ ನೀವು ನನಗೆ ಅಪ್ಸೆಟ್ ಆಗೋ ವಿಷಯ ಹೇಳಕ್ಕೆ ಬಂದಿದ್ದೀರಾ ಅಂತ ಆಯಿತು. ಹಾಗಿದ್ರೆ ಹೇಳಲೇಬೇಡಿ, ನಾನು ಅಪ್ಸೆಟ್ ಆಗೋಕೆ ರೆಡಿನೇ ಇಲ್ಲ. ಪರವಾಗಿಲ್ಲ, ಹೇಳಿ ಅತ್ತೆ. ಥ್ಯಾಂಕ್ ಯು ಕಂದ, ಥ್ಯಾಂಕ್ಸ್ ಅಲ್ಲ. ಅದೇನಿಲ್ಲ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನನ್ನ ಹತ್ರ ಮಾತಾಡೋಕ್ಕೆ ಅಂತ. ನಾವು ಮಾತಾಡ್ತಾ ಇದ್ವಾ, ಮಾತಲ್ಲಿ ಈ ಸೊಸೆಯರ್ ವಿಷಯ ಎಲ್ಲ ಬಂತು. ಏನು ಹೇಳಿದ್ರು, ನಿನ್ನ ಸೊಸೆ ಶ್ರೀಮಂತರ ಮನೆ ಹುಡುಗಿ, ನಿನ್ನ ಸೊಸೆಗೆಲ್ಲ ಕೆಲಸ ಬರುತ್ತಾ, ನೀನೊಬ್ಳೆ ಕೆಲಸ ಮಾಡ್ತೀಯಾ, ಅದು ಇದು ಅಂತ ಹೇಳ್ಬಿಟ್ರು. ನಿಂಗೆ ಗೊತ್ತಲ್ಲ ನನ್ನ ಬುದ್ಧಿ, ಅವ್ರ ಕಾಲು ಎಳೆದ ತಕ್ಷಣ ನೀನು ಬಿಟ್ಕೊಡಕ್ಕಾಗತ್ತಾ? ನನ್ನ ಸೊಸೆ ಹೊರಗಡೆನೂ ಮನೇಲೂ ಸಕ್ಕದಾಗಿ ಕೆಲಸ ಮಾಡ್ತಾಳೆ, ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾಳೆ. ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಹಾಗಾದರೆ ನಾವು ಎಲ್ಲ ನೋಡ್ತೀವಿ ನಿನ್ನ ಸೊಸೆಗೆ ಎಷ್ಟು ಮಟ್ಟಕ್ಕೆ ಕೆಲಸ ಬರುತ್ತೆ, ಅದಕ್ಕೊಂದು ಕಾಂಪಿಟೇಷನ್ ಇಟ್ಕೋತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸಾರಿ ಕಂದ, ಏನೋ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ನಾನು ಅವ್ರ ಬಿಲ್ಡಪ್ ಕೊಟ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ಟೆ. ಇನ್ನೊಂದ್ಸಲಿ ನಾನು ಈ ಥರದಕ್ಕೆ ಕಮಿಟ್ ಆಗೋಕ್ಕೆ ಹೋಗೋದಿಲ್ಲ. ಇದೊಂದ್ಸಲಿ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ಈ ಕಾಂಪಿಟೇಷನ್ಗೆ ಬರ್ತೀಯಾ? ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಕಾಂಪಿಟೇಷನ್ ತಾನೇ, ಪಾರ್ಟಿಸಿಪೇಟ್ ಮಾಡಿದ್ರಾಯ್ತು ಬಿಡಿ. ನನಗೆ ಚಾಲೆಂಜಸ್ ಅಂದರೆ ತುಂಬ ಇಷ್ಟ. ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿಕೊಂಡು ವಿನ್ ಆಗೋದ್ರಲ್ಲಿ ತುಂಬ ಥ್ರಿಲ್ ಇರುತ್ತೆ. ನಾನಂತೂ ಇದಕ್ಕೆ ರೆಡಿ. ಯಾವಾಗ ಕಾಂಪಿಟೇಷನ್ನು? ಅವರು ನಾಳೆನೇ ಇಟ್ಕೊಂಡಿದ್ದಾರಂತೆ. ಅಯ್ಯೋ ಅತ್ತೆ, ನಾಳೆನಾ? ನಾಳೆ ಅಂದರೆ ಸಾಧ್ಯನೇ ಇಲ್ಲ. ನಂಗೆ ನಾಳೆ ತುಂಬಾ ಕೆಲಸ ಇದೆ. ತುಂಬ ಡಿಸೈನ್ಸ್ನ ಫೈನಲ್ ಮಾಡಬೇಕು. ನಮ್ಮದು ಹೊಸ ಫ್ಯಾಷನ್ ಶೋ ಬರ್ತಾ ಇದೆ, ಅದ್ರ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾಳೆ ಆದರೆ ಆಗೋದೇ ಇಲ್ಲ ಅತ್ತೆ. ಇಫ್ ಪಾಸಿಬಲ್ ಇನ್ನೊಂದು ದಿನ ಇಟ್ಕೊಳ್ಳೋಣ, ನಿಮ್ಗೆ ಓಕೆನಾ? ನನಗೆಲ್ಲ ಓಕೆಮ್ಮ, ಆದರೆ ಅವ್ರು ಕೇಳಬೇಕಲ್ಲ. ಅವರು ನಾಳೆನೇ ಇಟ್ಕೋಬೇಕಂತೆ. ಅವ್ರೇನು ಹೇಳ್ತಾರೆ, ಓಹೋ ಪೋಸ್ಟ್ಪೋನ್ ಮಾಡಿಬಿಟ್ಟು ನಿನ್ನ ಸೊಸೆಗೆ ಎಲ್ಲವನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಕರ್ಕೊಂಬಂದ್ಬಿಡ್ತೀಯಾ, ಸೊ ಹಾಗಾಗಿ ಅದಾಗೋದಿಲ್ಲ, ನೀನು ನಾಳೆನೇ ಬರಬೇಕು ಅಂತ ಕೂತಿದ್ದಾರೆ. ಪ್ಲೀಸ್ ಹೇಗಾದರೂ ಮಾಡಿ ನಾಳೆನೇ ಬಾಕಂದ, ಪ್ಲೀಸ್ ಇದೊಂದು ಸಲ. ನಂಗೆ ಅರ್ಥ ಆಗುತ್ತೆ ಅತ್ತೆ, ಬಟ್ ಐ ಆಮ್ ಸಾರಿ. ನೀವು ನನ್ನ ಸಿಚುವೇಶನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಫ್ರೀ ಇದ್ದಿದ್ರೆ ಡೆಫಿನೆಟಾಗಿ ನಾನು ಬರ್ತಾ ಇದ್ದೆ, ನಾನು ರೆಡಿ ಇದ್ದೆ ಕೂಡ. ಬಟ್ ನಾಳೆ ನನಗೆ ವಿಪರೀತ ಕೆಲಸ ಇದೆ ಅತ್ತೆ, ನನ್ನ ಕೈಲಾಗಲ್ಲ. ಐ ಆಮ್ ರಿಯಲಿ ಸಾರಿ. ಅವ್ರಿಗೆ ಹೇಳಿಬಿಡಿ ಮತ್ತೆ ಇನ್ಯಾವಾಗಲಾದರೂ ಇಟ್ಕೊಳ್ಳೋಣ ಅಂತ. ಸಾರಿ. ಏನೇ ಮಾಡೋದೀಗ? ನಿಮಗೆ ಮಾತಾಡಿದ ದುಡ್ಡು ಸರ್.
ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ರಿ. ಸರ್ ನಾನೇ ಕೌಂಟ್ ಮಾಡಿದ್ದೀನಿ ಸರ್, ಕರೆಕ್ಟಾಗಿದೆ. ಸರ್ ನಾನು ವ್ಯವಹಾರದಲ್ಲಿ ಯಾರನ್ನೂ ನಂಬಲ್ಲ. ಕಾರು ತೊಗೊಂಡೋಗಿ ಚೆಕ್ ಮಾಡ್ರಿ. ನೋಡಿ, ಯಾರೊಬ್ರಿಗೂ ಒಂದು ಚಿಕ್ಕ ಕ್ಲೂನು ಸಿಗಬಾರ್ದು. ಸಿಕ್ತು ಅಂದರೆ ನಿಮ್ಮ ರಿಲೇಷನ್ಶಿಪ್ ಇಲ್ಲಿಗೆ ಕಟ್ ಆಗುತ್ತೆ. ಆಮೇಲೆ ನೀವು ಎಷ್ಟೇ ಕೊಡ್ತೀನಿ ಅಂದರೂ ಏನೇ ಸರ್ಕಸ್ ಮಾಡಿದ್ರು ನನ್ನ ಕಡೆಯಿಂದ ಒಂದು ಚಿಕ್ಕ ಇನ್ಫಾರ್ಮೇಷನು ಸಿಗಲ್ಲ. ನನಗೆ ನನ್ನ ಸೇಫ್ಟಿ ಇಂಪಾರ್ಟೆಂಟ್. ನೀವು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಬೋದು. ನೀವು ಸೇಫ್ ಆಗಿರ್ಬೋದು, ಹೆಚ್ಚು ದುಡ್ಡು ಮಾಡ್ಬೋದು. ನೋಡಿ ಏನು ಮಾಡ್ತೀರಾ ಅಂತ. ಡೋಂಟ್ ವರಿ ಸರ್, ಈ ವಿಷಯ ಎಲ್ಲೂ ಲೀಕ್ ಆಗಲ್ಲ. ನಮ್ಮ ಬಾಸು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಅವ್ರಿಗೆ ಯಾವುದೇ ತೊಂದರೆ ಕೊಡ್ದಾಗೆ ಅಮೌಂಟ್ನ ತಲುಪಿಸು ಅಂತ. ಗುಡ್. ಸರಿ, ನೀವು ನೋಡಿ. ಓಕೆ ಸರ್. ಬಸ್ ಎಲ್ಲ ಕರೆಕ್ಟಾಗಿದೆ ಬಸ್. ಕರೆಕ್ಟಾಗಿ ಲೆಕ್ಕ ಹಾಕಿದ್ದೀರ ತಾನೆ? ಹ್ಞೂ ಬಸ್.